ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀವೇದ ಎಜುಕೇಷನ್ ಚಾನಲ್. ಇವತ್ತು ನಾವು ವಿಜ್ಞಾನ ವಿಷಯದಲ್ಲಿ ಬರುವಂಥ SI ಏಕಮಾನಗಳ ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ SI ಏಕಮಾನದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು 1 kg ಸಕ್ಕರೆ ಕೊಡಿ ಅನ್ನೋದ್ರ ಬದಲಿಗೆ 1 ಲೀಟರ್ ಸಕ್ಕರೆ ಕೊಡಿ ಅಂದರೆ ತಪ್ಪಾಗುತ್ತೆ ಅಲ್ವಾ? ಅದೇ ರೀತಿ 1 ಲೀಟರ್ ಹಾಲು ಕೊಡಿ ಅನ್ನೋದ್ರ ಬದಲಿಗೆ 1 ಲೀಟರ್ ಬೆಲ್ಲ ಕೊಡಿ ಅಂದರೆ ಅದು ಕೂಡ ತಪ್ಪಾಗುತ್ತೆ. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಅದರದೇ ಆದ ಮಾಪನಗಳಲ್ಲಿ ಅಳತೆ ಮಾಡ್ತೀವಿ. ಅದೇ ಥರ ವಿಜ್ಞಾನ ವಿಷಯದಲ್ಲಿ ಕೆಲವೊಂದು ವಸ್ತುಗಳನ್ನು ಅದರದೇ ಆದ ಮಾಪನಗಳಲ್ಲಿ ಅಳತೆ ಮಾಡಬೇಕಾಗತ್ತೆ. ಇವಾಗ ನಾನು ಹೇಳಿಕೊಡುವಂಥ SI ಏಕಮಾನಗಳು ಈ ಹಿಂದೆ ನಡೆದಂಥ ಎಷ್ಟೋ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರುತ್ತವೆ. ಅವುಗಳನ್ನ ಆಯ್ದುಕೊಂಡಿದ್ದೀನಿ. ಇವಾಗ ನಾವು ಅವುಗಳು ಯಾವುವು ಅಂತ ಒನ್ ಬೈ ಒನ್ ಸ್ಟಡಿ ಮಾಡ್ಕೊತ ಹೋಗೋಣ. ಇವಾಗ ಮೊದಲನೇದಾಗಿ ಬಲವನ್ನು ನಾವೇನು ಮಾಡ್ತೀವಿ, ನ್ಯೂಟನ್ನಲ್ಲಿ ಅಳತೆ ಮಾಡ್ತೀವಿ. ನ್ಯೂಟನ್ ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ N ಅಲ್ಲೇ ಬರ್ತೀವಿ. ಈ ಥರ ಅದನ್ನು ನಾವು ನ್ಯೂಟನ್ ಅಂತ ಪೂರ್ಣ ಬರೆದ್ರೆ, ನ್ಯೂಟನ್ ಅಂತ ಪೂರ್ಣ ಬರಿಬೇಕಾದ್ರೆ ಸ್ಮಾಲ್ ಲೆಟ್ರಲ್ಲಿ ಬರ್ತೀವಿ. ಆದರೆ ಒಂದೇ ಅಕ್ಷರ ಮೆನ್ಷನ್ ಮಾಡಬೇಕಾದ್ರೆ ಕ್ಯಾಪಿಟಲ್ Nಲ್ಲೇ ಮಾತ್ರ ಮೆನ್ಷನ್ ಮಾಡ್ತೀವಿ. ಅದೇ ಥರ ಶಬ್ದವನ್ನು ಏನು ಮಾಡ್ತೀವಿ, ಡೆಸಿಬಲ್ ಅಂದರೆ DBಯಲ್ಲಿ ಅಳತೆ ಮಾಡ್ತೀವಿ. ಇದು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಆಮೇಲೆ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿನ ನಾವೇನು ಮಾಡ್ತೀವಿ, ಹರ್ಟ್ಜ್ ಅಂದರೆ HZ ಈ ರೀತಿ ಬರಿತೀವಿ. ಆಮೇಲೆ ನೆಕ್ಸ್ಟ್ ಉಷ್ಣವನ್ನು ನಾವೇನು ಮಾಡ್ತೀವಿ, ಜೌಲಲ್ಲಿ ಅಂದರೆ ಕ್ಯಾಪಿಟಲ್ ಜೌಲಲ್ಲಿ ಮಾತ್ರ ಬರಿತೀವಿ. ಅದನ್ನು ಜೌಲಲ್ಲಿ ಮಾತ್ರ ಅಳತೆ ಮಾಡ್ತೀವಿ. ಆಮೇಲೆ ತಾಪವನ್ನು ಟೆಂಪ್ರೇಚರಿನ ಕೆಲ್ವಿನಲ್ಲಿ ಅಳತೆ ಮಾಡ್ತೀವಿ. ಇದು ಕೂಡ ಅತಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ವಿಭವಾಂತರ ನಾವೇನು ಮಾಡ್ತೀವಿ, ವೋಲ್ಟ್ ಕ್ಯಾಪಿಟಲ್ Vಯಲ್ಲಿ ಬರಿತೀವಿ ಮತ್ತು ಅದನ್ನು ವೋಲ್ಟಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ಜವ ಅಂದರೆ ಸ್ಪೀಡನ್ನು ನಾವೇನು ಮಾಡ್ತೀವಿ, ಮೀಟರ್ ಪರ್ ಸೆಕೆಂಡ್ ಅಂತ ಅಳತೆ ಮಾಡ್ತೀವಿ. ವೇಗನ ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಸೆಕೆಂಡಲ್ಲಿ ಅಳತೆ ಮಾಡ್ತೀವಿ. ನೀರಿನ ಆಳನ್ನು ನಾವೇನು ಮಾಡ್ತೀವಿ, ಪ್ಯಾದಮ್ ಮುಖಾಂತರ ಅಳತೆ ಮಾಡ್ತೀವಿ. ಪ್ಯಾದಮ್ ಅಂದರೆ 6 ಅಡಿ ಅಂತ ಹೇಳ್ಬೋದು. ಅದರಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ 1 ಪ್ಯಾದಮ್ ಅಂದರೆ 6 ಅಡಿ ಅಂತ ಹೇಳ್ಬೋದು. ಆಮೇಲೆ ಮಸೂರನ್ನು ಏನು ಮಾಡ್ತೀವಿ ನಾವು, ಡಯಾಪ್ಟರಲ್ಲಿ ಅಳತೆ ಮಾಡ್ತೀವಿ. ಇದು ಕೂಡ ಅತಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ತರಂಗ ದೂರ ನಾವು ಏನಂತೆ, ವೇವ್ಲೆಂತನ್ನು ಮೀಟರ್ ಅಥವಾ ಆರ್ಮ್ಸ್ಟ್ರಾಂಗ್ ಅಂದರೆ 1 ಆರ್ಮ್ಸ್ಟ್ರಾಂಗ್ ಅಂದರೆ 10⁻10 ಮೀಟರ್ 10⁻10 ಮೀಟರ್ ಅಂತ ಹೇಳ್ಬೋದು. ಇದು ಕೂಡ ಅತಿ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಕಾಗದ ಎಣಿಕೆ ನಾವು ರಿಮ್ಮಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ಚಿನ್ನ ಮತ್ತು ವಜ್ರದ ಶುದ್ಧತೆ, ಇದನ್ನು ನಾವು ಕ್ಯಾರೆಟಲ್ಲಿ ಅಳತೆ ಮಾಡ್ತೀವಿ. ನಾವು ಜ್ಯುವೆಲ್ಲರಿ ಶಾಪಿಗೆ ಹೋದರೆ ಅಲ್ಲಿ ಅವ್ರ ಚಿನ್ನ ಮತ್ತು ಕ್ಯಾರೆಟ್ ಇಷ್ಟು ಕ್ಯಾರೆಟ್ ಇದೆ, ಇಷ್ಟು ಶುದ್ಧ ಚಿನ್ನ ಇದೆ ಅಂತ ಹೀಗೆ ನಾವೆಲ್ಲ ಹೇಳ್ತೀವಿ, ಅದನ್ನೆಲ್ಲ ಕೇಳಿರ್ತೀವಿ. ಅಂದರೆ ಚಿನ್ನ ಮತ್ತು ವಜ್ರವನ್ನು ಏನು ಮಾಡ್ತೀವಿ, ಕ್ಯಾರೆಟಲ್ಲಿ ಅಳತೆ ಮಾಡ್ತೀವಿ. ಒತ್ತಡ ಪ್ರೆಷರನ್ನು ಪಾಸ್ಕಲ್ ಅಥವಾ ಬಾರಲ್ಲಿ ಅಳತೆ ಮಾಡ್ತೀವಿ. ನೌಕಾಯಾನ ಅಂತರ, ಇದನ್ನು ನಾಟಿಕಲ್ ಮೈಲಲ್ಲಿ ಅಳಿತೀವಿ. 1 ನಾಟಿಕಲ್ ಮೈಲ್ ಅಂದರೆ 1852 ಮೀಟರ್ ಅಂತ ಹೇಳ್ಬೋದು. ಆಮೇಲೆ ವಾಯುಭಾರ ಇದನ್ನು ಬಾರಲ್ಲಿ ಅಳತೆ ಮಾಡ್ತೀವಿ. ಕಾಂತಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಇದನ್ನು ಟೆಸ್ಲಾಲ್ಲಿ ಅಳತೆ ಮಾಡ್ತೀವಿ. ಕೋನೀಯ ವೇಗನ ರೇಡಿಯನ್ ಪರ್ ಸೆಕೆಂಡಲ್ಲಿ ಅಳತೆ ಮಾಡ್ತೀವಿ. ಓಜೋನ್ ಪದರದ ಪ್ರಮಾಣ, ಇದನ್ನು ಡಾಬ್ಸನಲ್ಲಿ ಅಳತೆ ಮಾಡ್ತೀವಿ. ಓಜೋನ್ ಡೇ ಸೆಪ್ಟೆಂಬರ್ 16 ವರ್ಲ್ಡ್ ಓಜೋನ್ ಡೇ ಅಂತ ಆಚರಣೆ ಮಾಡ್ತೀವಿ. ಇದು ಕೂಡ ಕೇಳಿದ್ದಾರೆ ಹಿಂದೆ. ಸೂಕ್ಷ್ಮ ಜೀವಿಗಳ ಗಾತ್ರ, ನಮಗೆ ಅಂದರೆ ಸೂಕ್ಷ್ಮಜೀವಿ ಕಣ್ಣಿಗೆ ಕಾಣದೇ ಇರುವುದು. ಈ ಜೀವಿಗಳನ್ನ ಯಾವುದರಲ್ಲಿ ಅಳತೆ ಮಾಡ್ತೀವಿ, ಮೈಕ್ರಾನ್. ಇದು ಕೂಡ ಅತಿ ಹೆಚ್ಚಾಗಿ ಕೇಳಿದ ಪ್ರಶ್ನೆಯಾಗಿದೆ. ಜವ ಮೀಟರ್ ಪರ್ ಸೆಕೆಂಡಲ್ಲಿ ಅಳತೆ ಮಾಡ್ತೀವಿ. ಇದು ಕೂಡ ಹಿಂದೆ ಕೇಳಿದ್ದಾರೆ. ವೇಗೋತ್ಕರ್ಷ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದರೆ ಎಕ್ಸಲರೇಷನ್ ಅಂತೀವಿ ನಾವು ವೇಗೋತ್ಕರ್ಷಕ್ಕೆ. ಕೆಲಸ ಅಂದರೆ ವರ್ಕ್ ಇದರ SI ಏಕಮಾನ ಜೌಲ್ ಅಂತ ಹೇಳ್ಬೋದು. ಉಷ್ಣ ಸಾಮರ್ಥ್ಯ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಜೌಲ್ಸ್ ಪರ್ ಕೆಲ್ವಿನಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ದ್ಯುತಿ ತೀಕ್ಷ್ಣತೆ ಲೂಮಿನಸ್ ಇಂಟೆನ್ಸಿಟಿ, ಇದನ್ನು ಕ್ಯಾಂಡೆಲಾನಲ್ಲಿ ಅಳತೆ ಮಾಡ್ತೀವಿ. ಇದು ಕೂಡ ಕೇಳಿದಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಗುರುತ್ವಾಕರ್ಷಣ ಸ್ಥಿರಾಂಕ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಇದರಲ್ಲಿ ಯೂನಿಟಲ್ಲಿ ಅಳತೆ ಮಾಡ್ತೀವಿ. ಗುಪ್ತೋಷ್ಣ ಜೌಲ್ಸ್ ಪರ್ ಕಿಲೋಗ್ರಾಮ್ ಅಂತ ಇದರಲ್ಲಿ ಅಳತೆ ಮಾಡ್ತೀವಿ. ಪರಮಾಣು ಗಾತ್ರ ಇದನ್ನು per
ಫರ್ಮಿಯಲ್ಲಿ ಅಳತೆ ಮಾಡ್ತೀವಿ. ಫರ್ಮಿ ಅಂದರೆ 10⁻⁻15 ಮೀಟರ್. ಇದು ಕೂಡ ಈ ಹಿಂದೆ ಕೇಳಿದಂಥ ಪ್ರಶ್ನೆಯಾಗಿದೆ. ವಿದ್ಯುತ್ ಶಕ್ತಿಯನ್ನು ಆ್ಯಂಪಿಯರಲ್ಲಿ ಅಳತೆ ಮಾಡ್ತೀವಿ, ಅಂದರೆ ಕರೆಂಟ್. ಇದನ್ನು ಕೂಡ ಕೇಳಿದ್ದಾರೆ. ಸಾಮರ್ಥ್ಯ ಅಂದರೆ ಪವರ್ ಕೂಡ ಇದನ್ನು ವ್ಯಾಟಲ್ಲಿ ಅಳತೆ ಮಾಡ್ತೀವಿ. ಇವಾಗ ಈ ಥರದ ಕ್ವಶನ್ ಹೆಂಗೆ ಕೇಳ್ತಾ ಅಂದರೆ, ಈಗ ಸಾಮರ್ಥ್ಯದ SI ಏಕಮಾನ ಅಥವಾ SI ಯೂನಿಟ್ ಆಫ್ ಪವರ್ ಅಂತ ಕೇಳಿಬಿಟ್ಟು 4 ಕ್ವಶನ್ ಕೊಡ್ತಾರೆ. ಅದರಲ್ಲಿ ವ್ಯಾಟ್, ಆಂಪಿಯರ್, ಫರ್ಮಿ, ಕ್ಯಾಂಡಲ್ ಯಾವುದೊಂದು ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಕರೆಕ್ಟ್ ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇವಾಗ ಯಾವುದ್ರದ್ದು ಅದರ SI ಏಕಮಾನ ಅನ್ನೋದು ಇವಾಗ ನಿಮಗೆ ಗೊತ್ತಾಯಿತು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ, ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.